ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬೇಕೆ ಹೊರತಾಗಿ ದ್ವೇಷದಿಂದ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಬ್ಬ ಬುದ್ಧ ಮಹಾರಾಜನ ಹತ್ರ ಬಂದಿರುವಂಥ ಕ್ರೂರಿ ಅಂಗುಲಿ ಮಾಲ ಬದಲಾಗಿದ್ದು ದ್ವೇಷದಿಂದ ಬದಲಾಗಿಲ್ಲ, ಪ್ರೀತಿ 2 ಮಾತುಗಳಿಂದ ಬದಲಾದ. ಸುಜ್ಞಾನಿ ದೇವರ ಹತ್ರ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಅವ ಬದಲಾದಿದ್ದು ಅವರ ಪ್ರೀತಿಯ ಮಾತುಗಳಿಂದ ಬದಲಾದನೇ ಹೊರತಾಗಿ ಆತ ದ್ವೇಷದಿಂದ ಮತ್ತೊಂದು ಯಾವುದೋ ಅಸ್ತ್ರವನ್ನು ಹಿಡ್ಕೊಂಡು ಅವನು ಗೆಲ್ಲುವಂಥ ಪ್ರಯತ್ನ ಮಾಡಲಿಲ್ಲ. ಇಡೀ ಸಮಗ್ರ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡೋದಕ್ಕೆ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥ ಮಹಾತ್ಮ ಗಾಂಧೀಜಿ ಅವರು ಗುಂಡು ಹೊಡಿಬೇಕಂತ ಅನ್ನಲಿಲ್ಲ, ಶಸ್ತ್ರ ಹಿಡ್ಕೋರೆ ಅನ್ನಲಿಲ್ಲ, ಅಸ್ತ್ರ ಹಿಡ್ಕೋರೆ ಅನ್ನಲಿಲ್ಲ. ಶಾಂತಿಯಿಂದ ಬದುಕಿದ್ರೆ ಸಾಕು, ಬ್ರಿಟಿಷ್ ನಮ್ಮನ್ನು ಬಿಟ್ಟು ಹೊಕ್ಕಾರನ್ನುವಂಥ ಸಿದ್ಧಾಂತದ ಅಡಿ ಒಳಗೆ ಅನೇಕ ರೀತಿಯ ಕೆಲಸವನ್ನು ಮಾಡಿದರು. ಅದಕ್ಕಾಗಿ ಸ್ವಾತಂತ್ರ್ಯ ಸಿಗಬೇಕಾದ್ರೆ ಕ್ರಾಂತಿನೂ ಬೇಕಾಯಿತು. ಅನೇಕ ಕ್ರಾಂತಿಕಾರಿಗಳೂ ಬರೀ ಅಂತ ನಾವು ಹೇಳೋಕ್ಕಾಗೋದಿಲ್ಲ, ಅವ್ರ ಶಾಂತಿನೂ ಭಾಳಷ್ಟು ಮುಖ್ಯ ಆಯಿತು ಅನ್ನುವಂಥದ್ದನ್ನು ಇಲ್ಲಿ ಹೇಳಬೇಕಾಗ್ಯದ. ವಿಚಾರ ಮಾಡ್ಕೊಳ್ರಿ. ಯಾರನ್ನಾದ್ರೂ ಗೆಲ್ಲಬೇಕು ಅಂತಂದ್ರೆ ಪ್ರೀತಿಯಿಂದ ಗೆಲ್ಬೇಕ್ರಿ. ಅವರ ಪ್ರೀತಿಯಿಂದ ಗೆಲ್ಬೇಕು. ಅದಕ್ಕೆ ಇದ್ರ ಅಳಿಯಕ್ಕೆ ಹೋಗ್ಬೇಡ, ಮತ್ತೊಬ್ಬರು ಕೂಟ ದ್ವೇಷ ಮಾಡಕ್ಕೆ ಹೋಗ್ಬೇಡ. ದ್ವೇಷ ಮಾಡ್ಕೊಂಡು ಮತ್ತೊಬ್ಬರು ಕೂಟ ಮಕ ಕಟ್ಕೊಂಡು 2 ದಿವಸ ಬದುಕಾವಧಿ ಇಲ್ಲಿ ಅಷ್ಟು ಬದುಕುವಷ್ಟು ಮೆಟ್ಟಿಗೆ ಆಯುಷ್ಯ ದೊಡ್ಡದಿಲ್ಲಲ್ಲ. ಮತ್ತೊಬ್ಬರು ಕೂಡ ಜಗಳ ಮಾಡ್ಕೊಂಡು ಸಾಯಿ ಮಟ್ಟ ಅವ್ನ ಮಕ್ಕ ನೋಡಂಗಿಲ್ಲ ಅಂತ ತಿಳ್ಕೊಂಡು ಮನ್ಯಾಗ ಮುಂದಿದ್ರು ಒಂದಾಗಿರುವಂಥ ಸಣ್ಣ ಮಾತಿಗ್ರಿ ಯಾವುದೋ ಒಂದು ಕಾರಣಕ್ಕೆ 20 ವರ್ಷ ಕೂಡಿ ಅಡ್ಡಾಡ್ತಾರೆ. 20 ವರ್ಷ ಕೂಡಿದ್ದವರು ಒಂದು ಸಣ್ಣ ಮಾತಿಗೆ ನನ್ನ ಮಕ್ಕ ನೀನು ನೋಡ್ಬೇಡ, ನಿನ್ನ ಮಕ್ಕ ನಾನು ನೋಡಂಗಿಲ್ಲ ಅಂತ ತಿಳ್ಕೊಂಡು ಅಡ್ಡಾಡ್ತಾರೆ ಊರಾಗ. ಅಂತಂದ್ರೆ ಹಿಂದೆ ಅಡ್ಡಾಡಿದ್ದು ಒಂದು ಸ್ವಲ್ಪ ವಿಚಾರ ಮಾಡ್ಕೋಬೇಕಲ್ಲ. ಹಿಂದೆ ನಾ ಹೆಂಗಿದ್ದೆ, ಇವತ್ತು ಹೆಂಗದೀನಿ, ಮುಂದೆ ಹೆಂಗಿರ್ಬೇಕು, ಯಾಕೆ ಹಿಂಗೆ ಕಾಯಂ ಇರೋದೇನು ನಾನು. ಮತ್ತು ಮಂದಿನ ಹಿಂಗೆ ಆಗಿಬಿಟ್ಟೈತಿ. ಅವ ಏನಾದರೂ ಒಂದಿಷ್ಟು ಮಾತು ಬಿಟ್ಟಿದ್ದ ಅಂದ್ರೆ ಸಾಯಿ ಮಠ ನನ್ನ ಕಡೆ ನೀ ಬರಬೇಡ, ನಿನ್ನ ಕಡೆ ನಾ ಬರಂಗಿಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡ್ತಾರಲ್ಲ, ಅವಂಗೆ ಆರಾಮಿಲ್ಲ ಅಂತ ಸುದ್ದಿ ಬರ್ತೈತಿ. ಯಾರು ಮಾತು ಬಿಟ್ಟಿರ್ತಾರಲ್ಲ ಆರಾಮಿಲ್ಲ ಅಂತ ಸುದ್ದಿ ಬರ್ತೈತಿ. ಸುದ್ದಿ ಬಂದ ಕೂಡಲೇ ಇವ ಏನು ಮಾಡ್ತಾನೆ, 1-2 ಬಿಸ್ಕಿಟಿನ ಪುಡ್ಕ ಹಿಡ್ಕೊಂಡು 1-2 ಶೇಬುವನ್ನು ಹಿಡ್ಕೊಂಡು ಮಾತಾಡ್ಸಕ್ಕಂತ ಹೋಗ್ತಾನೆ. ನಿಮ್ಮ ಕಡೆ ಹೋಗ್ತಾರನೇ ಇಲ್ಲ, ನಿಮ್ಮ ಕಡೆ ಹೋಗ್ತಾರಿಲ್ರಿ ಅಣ್ಣವ್ರು, ಎಲ್ಲರೂ ಹೋಗ್ತಾರಲ್ಲ ಮಾತಾಡ್ಸಕ್ಕೆ ಹೋಗ್ತಾರೆ. ಹೋಗ್ಯಾರಲ್ಲ ಮಾತಾಡ್ಸಕ್ಕೆ ಹೋದ ಕೂಡಲೇನ ಅವ ಬೆಡ್ ಮೇಲೆ ಮಲ್ಕೊಂಡಾನ. ಭಾಳ ದಿವಸದಿಂದ ಮಾತು ಬಿಟ್ಟಿವಿ, ಇಂಥ ಸಮಯದಾಗ ಬಂದಾನ, ನಕ್ಕೊಂತ ಸ್ವಾಗತ ಮಾಡ್ಕೋಬೇಕಿಲ್ಲ. ಅವ ಬಾಯಿ ಬಿಟ್ಟು ಹೇಳೋದು ಬೇಡ, ಸುಮ್ಮನೆ ಮಕ್ಕೊಂಡಲ್ಲಿ ನಕ್ಕೊಂತ ಬಿಟ್ರೆ ಎಲ್ಲ ಮರ್ತಾ ಹೋಗ್ಬಿಡ್ತೈತಿ ಅದು. ಅವ ಏನು ಮಾಡ್ತಾನೆ ಗೊತ್ತಾನ, ಅಲ್ಲಿ ಎಷ್ಟು ದ್ವೇಷ ಇರ್ತೈತಿ ಮನುಷ್ಯರೊಳಗಂದ್ರೆ, ಎಂದೂ ಬರಲಾರ್ದ ಮಗ ನಾ ಬೆಡ್ ಮೇಲೆ ಮಕ್ಕೊಂಡಾಗ ನಾನು ನೋಡಿ ಖುಷಿ ಪಡಕ್ಕೆ ಬಂದ ನೀವು ಅಂತ ತಿಳ್ಕೊಂಡು ಅವ ಹಾರ್ಟ್ ಬೀಟ್ ಮಾಡ್ಕೊಂಡು ಹಾರ್ಟ್ ಅಟ್ಯಾಕಾಗಿ ಅವ ಸಾಯ್ತಾನೆ. ಅಲ್ಲಿ ವಿಚಾರ ಮಾಡ್ಕೊಳ್ರಿ. ಯಾವುದೊಂದು ನೀವು ತಿಳ್ಕೊಂಡ್ರಿ. ದ್ವೇಷ ಮಾಡೋದಾದ್ರೆ ಕೆಲವು ಮಂದಿ ಅಂತಾರೆ. ಮೊನ್ನೆ ನಾವು ಒಂದು ಊರಾಗ ಪಾದಯಾತ್ರೆಗೆ ಹೋಗಿದ್ದೆ. ನಮ್ಮ ಕಡೆ ಒಬ್ಬ ದಾಡಿ ಫುಲ್ ಬಿಟ್ಟಾನ, ಹಿಂಗೆ ದಾಡಿ ಫುಲ್ ಬಿಟ್ಟಾನ. ದಾಡಿ ಫುಲ್ ಬಿಟ್ಟು ಅವ ಹಾಡೋರು ಒಂದು ಕಡೆ ಇದ್ದರು. ಇವ ನನ್ನ ಮಗಲಾಗಿದ್ದ, ಆರಾಮದ್ರಿ ಅಜ್ಜವ್ರು ಅಂತ ಕೇಳಿದ್ರು. ಆರಾಮದೇವಪ್ಪ ಅಂತ. ಅವಂಗೆ ನಾ ಸುಮ್ಮನೆ ಕೇಳಿದ್ ನೋಡ್ರಿ, ಹಂಗೆ ಯಾಕೋ ಇಷ್ಟಕೊಂಡು ದಾಡಿ ಬಿಟ್ಟಿಯಲ್ಲ ಅಂತ ಕೇಳಿದ್ ನಾನು. ಅವ ಏನು ಅನ್ಬೇಕು, ನಾ ದಾಡಿ ಬಿಟ್ಟಿದ್ದು ನಿಮ್ಗೆ ಗೊತ್ತಿಲ್ಲನ್ರಿ ಅಜ್ಜರ ಅಂದ. ಅವತ್ತ ಭೇಟಿಯಾಗ ನನಗೆ ಅವತ್ತ ಭೇಟಿಯಾಗ ನಾ ದಾಡಿ ಬಿಟ್ಟಿದ್ದು ನಿಮ್ಗೆ ಗೊತ್ತಿಲ್ಲನ್ರಿ ಅಂತ ನನಗೆ ಕೇಳಕತ್ತಾನ. ನಾ ಅಂದೆ, ನೀ ದಾಡಿ ಬಿಟ್ಟಿದ್ದು ನನಗೆ ಹೆಂಗೆ ಗೊತ್ತಾಗತ್ತಪ್ಪ, ಎದು ಸಂಬಂಧ ಬಿಟ್ಟು ಅಂದಾಗ ಅವೇನು ಹಾರ್ಮೋನಿಯಂ ಬಾರ್ಸಾಕತ್ತಿದ್ನಲ್ಲ, ಅಲ್ಲೇನು ನಿಮ್ಮ ಮುಂದೆ ಹಾರ್ಮೋನಿಯಂ ಬಾರ್ಸಾಕತ್ತ ನೋಡ್ರಿ ಅಜ್ಜರ, ಅವನು ತೆಗಿ ಮಟ್ಟ ಇದನ್ನು ತೆಗಿಬಾರ್ದಂತ ಬಿಟ್ಟಿನ್ರಿ ಅಂದ ಅವ. ಇಬ್ಬರು ಅಲ್ಲೇ ಅದಾರ. ಅವ್ನು ತೆಗಿ ಮಟ್ಟ ನಾನು ದಾಡಿ ತೆಗಿಯಂಗಿಲ್ಲ ಅಂದಾಗ ನಾ ಅಂದೆ, ಬರೀ ₹1 ಬ್ಲೇಡ್ ತೊಗೊಂಡು ತೆಗಿಯಾಕೆ ಬರ್ತೈತಿ ಮರೆ, ಅವ್ನು ತೆಗೆದು ನೀ ಏನು ಮಾಡೋದಿದ್ದಿ, ಅವನು ತೆಗೆದ್ರೆ ನಿನ್ನರ ಎಲ್ಲಿ ಇಡ್ತಾರೆ, ಇಲ್ಲೇ ನಿನ್ನ ಜೈಲಿಗೆ ಹಾಕ್ತಾರೆ. ಅವನು ತೆಗೆದು ನೀ ಜೈಲಿಗೆ ಹೋಗೋದಕ್ಕಿಂತ ನಾವು ಒಂದ ಮಾತು ಅವತ್ತು ಅವಂಗೇನು ಹೇಳಿದ್ದೆ ಅದನ್ನು ನಿಮ್ಗೆ ಹೇಳ್ತೀನಿ. ತಲೆಯಿಂದ ಅವನು ತೆಗೆದು ಬದುಕ್ತೀನಿ ಅಂತ ಹೊಂಟ್ರೆ ದ್ವೇಷ ಹೆಚ್ಚಾಗ್ತದೆ. ಅವನು ತೆಗಿಯಬೇಕನ್ನುವಂಥದ್ದು ನಿಮ್ಮ ತಲೆಯಾಗಿತ್ತು ಅಂದ್ರೆ, ಅವನು ತೆಗೆದಾನ ಬದುಕಬೇಕನ್ನುವಂಥದ್ದು ನಿಮ್ಮ ತಲೆಯಾಗಿತ್ತಂದ್ರೆ, ಸಂಘದವರೆಲ್ಲ ಇನ್ನೊಮ್ಮೆ ಕಿವಿಗೊಟ್ಟು ಕೇಳ್ರಿ. ಯಾವುದಾದ್ರೂ ವ್ಯಕ್ತಿಯನ್ನು ನಾ ತೆಗೆದು ಬದುಕ್ತೀನಿ ಅನ್ನೋದಕ್ಕಿಂತ, ಅವನು ತೆಗೆದು ನೀವು ಜೈಲಿಗೆ ಹೋಗೋದಕ್ಕಿಂತ ನಿಮ್ಮ ತಲೆಯಾಗಿಂದ ಅವನು ತೆಗೆದು ಬದುಕಿ ಬಿಟ್ರಿ ಅಂದರೆ ನಿಮ್ಮಟ್ಟು ಸುಖಿಗಳು ಜಗತ್ತಿನಾಗ ಯಾರು ಇರೋದಿಲ್ಲ ಅನ್ನುವಂಥದ್ದನ್ನು ತಿಳ್ಕೊಂಡ್ಬಿಡ್ಬೇಕು. ಎಷ್ಟು ಪ್ರೇಮ ರೀ. ಇರುವಂಥ ದಿವಸದೊಳಗೆ ಒಂದು ಕಾಗೆ ಸತ್ರ 100 ಕಾಗೆಗಳು ಓಡಿ ಬರ್ತಾವ, ಒಂದು ಮಂಗ್ಯ ಸತ್ರ 100 ಮಂಗ್ಯ ಓಡಿ ಬರ್ತಾವ. ಒಬ್ಬ ಮನುಷ್ಯ ಏನಾದರೂ ಒಂದು ಸಣ್ಣ ತಪ್ಪು ಮಾಡಿ ಮಾತು ಬಿಟ್ಟು ಸತ್ತಿದ್ದ ಅಂತಂದ್ರೆ ಮಣ್ಣಿಗೆ ಸಹಿತ ಹೋಗಲಾರ್ದಂಥ ಮನುಷ್ಯರು ಹುಟ್ಟಾರ ಅಂತಂದ್ರೆ ಎಲ್ಲ ಮಾನಸ್ ಮನಾಯ್ಚ. ಇಂಥವ್ರು ಮನುಷ್ಯ ಅಂತೀರಿ ನೀವು, ಮಾನಸ್ ಕುಣಾಲ ಮನಾಯ್ಚ. ಯಾರಿಗೆ ಮನುಷ್ಯ ಅನ್ಬೇಕು? ಫಕ್ತ ಹಾತ್ ಪಾಯ ಆಹೆ ಎಲ್ಲ ಮಾನಸ್ ಮನಾಯ್ಚ. ಬರೀ ಹಾತ್ ಕೈ ಎಲ್ಲ ಭಾಳ ಚಂದ ಐತ್ರಿ, ಭಾಳ ಚಂದ ಅದನ್ರಿ ನೋಡಕ್ಕೆ, जिसा ಎಲ್ಲ फार सुंदर दिसतोय त्याला माणूस म्हणायचा काय हो, काहीतरी बोला ना. ವಿಚಾರ ಮಾಡ್ಕೊಳ್ಬೇಕು ನೀವು. ಎಂಥವ್ರಿಗೆ ಮನುಷ್ಯರು ಅನ್ನಬೇಕು ಅಂತಂದ್ರೆ, ಭಗವಂತ ಸೃಷ್ಟಿ ಮಾಡಿರುವಂಥ ಜಗತ್ತಿನೊಳಗೆ ಬದುಕಾಕತ್ತೀವಿ ನಾವು. ಬಸವಣ್ಣನವ್ರು ಬದುಕಿರುವಂಥ ನಾಡಿನಾಗ ಬದುಕ್ತೀವಿ,
ಶಿವಾಜಿ ಮಹಾರಾಜರು ಬದುಕಿರುವಂಥ ನಾಡಿನಾಗ ಬದುಕ್ತೀವಿ, ಬರೀ ದ್ವೇಷನ ಇಟ್ಕೊಂಡು ಬದುಕ್ತೀವಿ, ಮತ್ತೊಬ್ಬರು ಕೂಡ ಕೆಟ್ಟದ್ದನ್ನು ಮಾಡ್ಬೇಕಂತ ಬದುಕ್ತೀವಿ. ಇಷ್ಟು ಕೆಟ್ಟದ್ದನ್ನು ಮಾಡಿ ನೀನರು 8 ದಿವಸ ಇರೋದಪ್ಪ. ಹಾಗಾಗಿ ಬಸವಣ್ಣವ್ರ ಸೂತ್ರ ಹೇಳಿದ್ರು, ಇದ್ರೂ ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇಷ್ಟು ಸೂತ್ರ ಕರೆಕ್ಟಾಗಿ ನೀವು ಮಾಡ್ಕೊಂಡು ಬಂದಿದ್ದಾದ್ರೆ ಅಂತರಂಗ ಶುದ್ಧ ಆಗ್ತದೆ, ಬಹಿರಂಗ ಶುದ್ಧ ಆಗ್ತದೆ. ಇಷ್ಟೇ ಅಲ್ಲ, ಇವೆಲ್ಲ ಕರೆಕ್ಟ್ ನೀವು ಮಾಡ್ಕೊಂಡಿದ್ದೆ ಅಂದ್ರೆ ಅಂತರಂಗ ಬಹಿರಂಗ ಶುದ್ಧ ಆದ ಮೇಲೆ ನೀ ದೇವ್ರನ್ನ ಹುಡುಕೋ ಅವಶ್ಯಕತೆ ಇಲ್ಲ, ಆ ದೇವರ ನಿನ್ನ ಹತ್ರ ಹುಡ್ಕೊಂಡು ಬರ್ತಾನೆ ಅನ್ನುವಂಥ ಸತ್ಯವನ್ನು ಅಪ್ಪ ಬಸವಣ್ಣನವರು ಅವ್ರಿಗೆ ಹೇಳ್ತಾರೆ. ಮುಂದುವರೆದು ನೋಡ್ತಾರೆ. ಹಿಂಗಿನ ದಿವಸ ನೋಡುವಂಥ ಎಲ್ಲ ಘಟನೆಗಳನ್ನು ನೋಡ್ತಾರೆ. ಕೆಲವು ಮಂದಿ ತಮ್ಮ ನಾಲಿಗೆ ಇಚ್ಛೆಗಾಗಿ, ನಾಲಿಗೆ ಆಶೆಗಾಗಿ ಎಷ್ಟೋ ಮಂದಿ ದೇವ್ರ ಹೆಸರಿನೊಳಗೆ ಬಲಿ ಕೊಡೋರು ಅದಾರ. ಬಲಿ ಕೊಡೋರು ನೋಡಿರಲ್ಲ, ಯಾವ ದೇವ್ರನ್ನೂ ಸಹಿತ, ದೇವ್ರು ಅಂದ್ರೆ ಸಕಲ ಎಲ್ಲ ಜೀವರಾಶಿಗಳಿಗೆ, ಎಲ್ಲ ಜೀವರಾಶಿಗಳನ್ನು ಹುಟ್ಟಿಸಿದಾತ ಪರಮಾತ್ಮ. ಯಾವುದರ ದೇವರು ಏಲಪ್ಪ ನನಗೆ ಬಲಿ ಕೊಟ್ರನ ನನಗೆ ಖುಷಿ ಆಕೈತೆ ಅಂತ ಎಲ್ಲರೂ ಬರೆದಿಟ್ಟವನ್ರಿ? ಎಲ್ಲಿ ಬರೆದಿಟ್ಟಿಲ್ಲ. ಹಿಂಗೆ ಹೊಂಟಿದ್ರು ಹೋಗುವಂಥ, ಇದು ಎಲ್ಲ 8-9 ವಯಸ್ಸಿನೊಳಗೆ ಆಗಿರುವಂಥ ಘಟನಾ ತಾಯಿ. ಹಿಂಗೆ ಹೋಗುವಂಥ ಟೈಮ್ದೊಳಗೆ ಒಂದು ಹೋತ್ ಮರಿ ಬಂದು ಬಸವಣ್ಣನವ್ರ ಪಾದಕ್ಕೆ ನಮಸ್ಕಾರ ಮಾಡ್ದಂಗೆ ಮಾಡಿ ಅದು ಓಡ್ಕೊತ ಹೊಂಟಿತ್ತು. ಆವಾಗ ಇವ್ರು ಬಂದರು. ಬರುವಂತಹ ಬಸವಣ್ಣನವರನ್ನು ನೋಡಿ ಅವ್ರಿಗೆ ಪಾದಕ್ಕೆ ಬಂದು ದಪ್ಪನ ಬಿತ್ತು. ಬಿದ್ದಾಗ ಅದು ಕಣ್ಣಾಗ ನೀರು ಹಾಕ್ಕೊಂಡು ಅಳಾಕತ್ತಿತ್ತಲ್ಲ, ಅಳುವಂಥ ಹೋತ್ ಮರಿಯನ್ನು ನೋಡ್ತಾರೆ. ಹೋತ್ ಅಂದ್ರೆ ಗೊತ್ತಾಗ್ತದೆ, ಹೋತ್ ಮರಿ ಗೊತ್ತಾಗ್ತದೆ. ಅಳುವಂಥ ಹೋತ್ ಮರಿಯನ್ನು ನೋಡಿ ಕಾಲಿಗೆ ಬಿದ್ದು ಕಣ್ಣಾಗ ನೀರು ಸುರಿಸುವಂಥದ್ದನ್ನು ನೋಡಿ ಬಾಲಕ ಬಸವಣ್ಣನವ್ರು ಅಂತಾರೆ, ಯಾಕೆ ಅಳಾಕತ್ತಿ ನೀನು, ಯಾಕೆ ಅಳಾಕತ್ತಿ ಅನ್ನುವಂಥದ್ದು ಅವ್ರ ಭಾವನೆ ಗೊತ್ತಾಯ್ತು. ಇದನ್ನು ಯಾರೋ ಕಡಿಯಾಕೆ ಹೊಂಟಾರ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಅದಂದಂದೆ ಹುಟ್ಟಿತ್ತು ಅದಂದಂದೆ ಸತ್ತಿತ್ತು, ಅದಂದಂದೆ ಹುಟ್ಟಿತ್ತು ಅದಂದಂದೆ ಸತ್ತಿತ್ತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಎಷ್ಟು ಚಂದ ಹೇಳ್ತಾರೆ ನೋಡಿ. ಹಬ್ಬಕ್ಕೆ ತಂದಿರ್ತಿರಲ್ಲ ಒಂದು ಕುರಿನ, ಹಬ್ಬಕ್ಕೆ ತೋರಣ ಕಟ್ಬೇಕಂತ ಮಾವಿನ ತೋಳು ಮಾಡಿ ಗುಡಿ ಕಟ್ತಾರೆ, ಮನೆ ಕಟ್ತಾರೆ, ಬಾಗಿಲು ಕಟ್ತಾರಲ್ಲ, ಅಂಥ ತೋರಣಕ್ಕೆ ತಂದಿರುವಂಥ ತಳಿರನ್ನು ಕೈಯಾಗಿ ಹಿಡ್ಕೊಂಡು ಆ ಕುರಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ, ಆಡು ತೆಗೆದುಕೊಂಡು ಹೋಗಿರ್ತಾರೆ. ಅದಕ್ಕೆ ಗೊತ್ತೇ ಇಲ್ಲ. ನಮ್ಮ ಯಜಮಾನಿ ಹೊತ್ತು ಹಸಿರಾಗಿರ್ತಕ್ಕಂಥ ತೋರಣವನ್ನು, ಮಾವಿನ ಎಳೆಯನ್ನು ತಿನ್ಸಾಕತ್ತಾನಂತ ಖುಷಿಯಿಂದ ಅದರಿಂದ ಹೊಂಟದ. ಅದು ನಂಬಿಕೆ ಯಾರ ಮೇಲೆ ಐತಿ? ಮಾಲಕನ ಮೇಲೆ ಐತಿ. ನನ್ನ ಯಜಮಾನನ ತಿನ್ಸಾಕತ್ತಾನಂತ ಯಾವುದೂ ವಿಚಾರ ಮಾಡ್ಲಾರ್ದಂಗೆ ಹಿಂಗೆ ಹೊಂಟೈತಲ್ಲ. ಹಿಂಗೆ ಹೋಗುವಂಥ ಟೈಮ್ದೊಳಗೆ ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು, ಅದಂದಂದೆ ಹುಟ್ಟಿತ್ತು ಅದಂದಂದೆ ಸತ್ತಿತ್ತು, ಕೊಂದವರು ಉಳಿದರೆ ಕೂಡಲ ಸಂಗಮ ದೇವ. ಹಬ್ಬಕ್ಕೆ ತಂದು ತೋರಣ ತಿನ್ನಿಸ್ಕೊಂತ ಅದನ್ನು ತೊಗೊಂಡು ಹೋಗಿ ದೇವ್ರ ಹೆಸರಿನೊಳಗೆ ಅದನ್ನು ಕಡ್ದು ಅದನ್ನು ಬಾಯಿ ರುಚಿ ಒಳಗೆ ನೀ ತಿನ್ನಕತ್ತೀಯಲ್ಲಪ್ಪ, ನೀನರ 8 ದಿವಸ ಉಳಿಯಾವ. ತೋರಣಕ್ಕೆ ತಂದಿರುವಂಥ ಮಾವಿನ ಎಲೆ ತಿಂದಿದ್ದು ಕುರಿನ ಉಳಿವಲ್ಲ ಅಂತಂದ್ರೆ ಇನ್ನು ಕುರಿ ತಿಂದು ನೀ ಬದುಕ್ತೀನಿ ಅಂದರೆ ನೀನರ 8 ದಿವಸ ಬದುಕಾವದಿಯಪ್ಪ. ಹಾಗಾದರೆ ನೀವು ಬಲಿ ಕೊಡೋದಾದ್ರೆ ಅವ್ರಂತಾರೆ, ಬಲಿ ಕೊಡೋದಾಗಿದ್ರೆ ಇಂಥ ಸಾತ್ವಿಕ ಪ್ರಾಣಿ ಯಾಕೆ ಕೊಡ್ತೀರಪ್ಪ? ಸಾತ್ವಿಕ ಪ್ರಾಣಿ ಯಾಕೆ ಕೊಡ್ಬೇಕು ಬಲಿನ? ಯಾವ್ದಾರ ಒಂದು ಸಿಂಹ ಹಿಡ್ಕೊಂಬರ್ರಿ ನೋಡೋನು, ಯಾವ್ದಾರ ಒಂದು ಹುಲಿ ಹಿಡ್ಕೊಂಬರ್ರಿ ನೋಡೋನು, ಯಾವ್ದಾರ ಒಂದು ದೊಡ್ಡ ನಿಮ್ಮನ್ನು ಹತ್ರ ಬಿಟ್ಕೊಳ್ಳಾರಂಥ ಪ್ರಾಣಿ ಹಿಡ್ಕೊಂಬಂದು ಬಲಿ ಕೊಡ್ರಿ ನೋಡೋನು. ಅದನ್ನು ಹೇಳ್ತಾರೆ ಸಂಸ್ಕೃತ ಸುಭಾಷಿತಕಾರರು, ಅಶ್ವಂ ನೈವ ಗಜಂ ನೈವ ವ್ಯಾಘ್ರಂ ನೈವ ಚ ನೈವ ಚ ಅಜಾಪುತ್ರ ಬಲಿಂ ದದ್ಯ ದೇವೋ ದುರ್ಬಲಘಾತಕ. ದೇವರ ಹೆಸರಿನೊಳಗೆ ಸಾತ್ವಿಕ ಪ್ರಾಣಿಗಳನ್ನು ಬಲಿ ಕೊಟ್ಟು ನಾವು ಬದುಕ್ತೀವಿ ಅಂತೀವಲ್ಲ, ಬಸವಣ್ಣನವ್ರು ಸಣ್ಣ ವಯಸ್ಸಿನಾಗ ಜ್ಞಾನೋದಯ ಆಗ್ಯದ. ಬಲಿ ಕೊಡುವಂತಹ ಆ ಪ್ರಾಣಿಗಳನ್ನು ನೋಡಿ ಮನುಷ್ಯಗೆ ನೋವು ಆಗ್ತದೆ. ಅಂಥ ಹೊತ್ನಾಗ ಹೇಳ್ತಾರೆ, ಬಲಿ ಕೊಡೋದಾದ್ರೆ ಒಂದು ಹುಲಿ ತಂದು ಬಲಿ ಕೊಡ್ರಿ. ಹುಲಿ ಬಲಿ ಕೊಟ್ಟವ್ರು ಯಾರು ಅದಾರನ್ರಿ ಇಲ್ಲಿ ಕುಂತವ್ರು? ಕೊಡಕ್ಕೆ ಹೋಗ್ರಿ, ನೀವೇ ಬಲಿಯಾಗಿರ್ತೀರಿ. ಅದಕ್ಕಷ್ಟೇ. ಹುಲಿಗೆ ಬಲಿ ಕೊಡಕ್ಕೆ ಹೋದ್ರೆ ನೀವೇ ಬಲಿಯಾಗಿರ್ತೀರಿ. ಈಗ ಆಡು ನೀವು ಹೊಂಟಂಥ ರೋಡ್ನೊಳಗೆ, ನೀವು ಹೋಗುವಂಥ ರೋಡ್ನೊಳಗೆ ಆಡು ನೀರು ಕುಡಿಯಾಕತ್ತಾವಂದ್ರೆ ಹಾರ್ನ ಬಡದು ಸೈಡ್ ಮಾಡಿ ಹೊಕ್ಕಿರಿಲ್ಲ. ಭಾಳಷ್ಟು ಹಿಂಡನೆ ಆಗಿರುವಂಥ ಆಡು ನೀರು ಕುಡಿಯಾಕತ್ತಿದ್ವು ಅಂದ್ರೆ ಹಾರ್ನ ನೋಡೋದಿಲ್ಲ ತಂದು ಗಾಡಿನ ತೊಗೊಂಡೋಗಿ ಅದಕ್ಕೆ ಹಚ್ಚದಂಗೆ ಮಾಡಿ ದಾರಿ ಬಿಟ್ಕೊಂಡು ಹೊಕ್ಕಿದ್ವಿ. ಮತ್ತೊಂದು 4 ಹುಲಿ ನೀರು ಕುಡಿಯಾಕತ್ತಿದ್ವು ಅಂದ್ರೆ ಹೊಡಿತೀರನ್ನ ಹಾರ್ನ ಹೋಗಿ ಹಚ್ಬೇಕು. ತಡಿ ನೋಡೋಣ ಅಂತ ತಿಳ್ಕೊಂಡು ಹಚ್ಚಿದ್ರಂದ್ರೆ ಹುಲಿ ಜಸ್ಟ್ ಒಂದು ನೋಟ ನೋಡಿದ್ರೆ ಸಾಕು 20 ಮಳ ಹಿಂದೆ ಬಂದಿರ್ತೀನಿ ನೀನು ಅಂದ್ರೆ ವಿಚಾರ ಮಾಡ್ಕೊಳ್ರಿ. ಸಾತ್ವಿಕ ಪ್ರಾಣಿಗಳನ್ನು ಬಲಿ ಕೊಟ್ಟು ನಿನ್ನ ಬಾಯಿ ರುಚಿಯನ್ನು ಯಾಕೆ ಮಾಡ್ಕೋತೀಯಪ್ಪ? ಇವತ್ತು ಯಾವುದು ನೀ ತಿನ್ನಾಕತ್ತೀಯಲ್ಲ, ಮುಂದೆ ಒಂದು ದಿವಸ ಅದು ನಿನ್ನ ತಿಂತದ. ಹಾಗಾಗಿ ನನಗಾಗಿ ಸಿಕ್ಕಾಪಟ್ಟಿ ಪರಮಾತ್ಮ ಯಾವ ಜೀವಿಗೆ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂಥದ್ದು ಏನೈತಲ್ಲ, ಇದು ಪರಮಾತ್ಮನ ಕೆಲಸ. ಇಂಥದ್ದನ್ನು ಮಾಡಬೇಡ್ರಿ ಅಂತ ತಿಳ್ಕೊಂಡು ಅಳುವಂಥ ಹೋತನ್ನು ಕಂಡು ಆ ಪರಮಾತ್ಮ ಬಸವಣ್ಣನವ್ರು ಅಂತಾರ, ಅಳು ಕಂಡ್ಯ ಹೋತೆ ಅಳು. ಯಾರ ಮುಂದೆ ಅಳಬೇಕು? ನನ್ನ ಮುಂದೆ ಹತ್ರ ನಾ ಏನು ಮಾಡಲಿ? ಯಾರು ನಿನ್ನ ಕೊಂದ್ರೆ ಪುಣ್ಯ ಬರ್ತೈತೆ ಅಂತ ತಿಳ್ಕೊಂಡು ಬರೆದಿಟ್ಟಾರಲ್ಲ ಅವ್ರ ಮುಂದೆ ಹೋಗ್ಯಾಳು. ಕೊಂದ್ರೆ ಪುಣ್ಯ ಬರ್ತೈತೆ ಅಂತ ಶಾಸ್ತ್ರದಾಗ ಬರೆದಾರಲ್ಲ, ಅಳು ಕಂಡ್ಯ ಹೋತ್ಯ. ಯಾರ ಮುಂದೆ? ಶಾಸ್ತ್ರವ ನೋದಿದವರ ಮುಂದೆ ಅಳುಕಂಡೆ ಹೋತ್ಯ, ವೇದವ ನೋದಿದವರ ಮುಂದೆ ಅಳುಕಂಡೆ ಹೋತ್ಯ. ನೀ ಹತ್ತುದಕ್ಕೆ ತಕ್ಕುದ ಮಾಡುವ ಕೂಡಲ ಸಂಗಮ ದೇವ.
ನೀ ಅಳ್ಕೊಂತಿರುವಂಥದ್ದನ್ನು ನೋಡಿ ಇಂಥ ಪ್ರಾಣಿಯನ್ನು ಕೊಂದ್ರೆ ಪುಣ್ಯ ಬರ್ತೈತೆ ಅಂತ ಯಾರು ಬರೆದಿಟ್ಟಾರಲ್ಲ ಅವ್ರ ಮುಂದೆ ಹೋಗಿ ಅಳು, ಪರಮಾತ್ಮನ ಮುಂದೆ ಅಳು, ನೀ ಹತ್ತಿದ್ದಕ್ಕೆ ತಕ್ಕ ಶಿಕ್ಷೆಯನ್ನು ಪರಮಾತ್ಮ ಕೊಡ್ತಾನಂತ ತಿಳ್ಕೊಂಡು ಆ ಹೋತು ಮರಿಗೆ ಸಂದೇಶವನ್ನು ಕೊಡ್ತಾರಲ್ಲ ಬಾಲಕ ಬಸವಣ್ಣ. ಇಷ್ಟು ಎಲ್ಲ ಕ್ರಿಯೆಗಳನ್ನು ತಾನು ಸಂಗಮ ಕ್ಷೇತ್ರದೊಳಗಿರುವಾಗ ಹೀಗೆಲ್ಲ ನಡೆಯಾಕತ್ತಿತ್ತು. ನಡೆಯುವಂಥ ಟೈಮ್ದೊಳಗೆ ಈಗ ಹೆಂಗೆ ನಮಗೆಲ್ಲ ಎಕ್ಸಾಮ್ ಆದ ಕೂಡಲೇ ಪೂಜ್ಯ ಮಹೇಶ್ವರ ದೇವ್ರದ್ದು ಈ ಮೆಡಲ್ ಸಿಗಬೇಕಾದ್ರೆ ಘಟಿಕೋತ್ಸವ ಅಂತ ಮಾಡ್ತಾರೆ. ಘಟಿಕೋತ್ಸವ ಮಾಡಿದಾಗ ರಾಜ್ಯಪಾಲರು ಬರ್ತಾರೆ. ಬಂದಾಗ ಯಾರ್ಯಾರು ಮೆಡಲಿಸ್ಟ್ಗಳು ಇರ್ತಾರೆ ಅವ್ರನ್ನ ಕರೆದು ವೇದಿಕೆ ಮೇಲೆ ಬಂಗಾರದ ಪದಕ ಹಾಕ್ತಾರೆ. ಘಟಿಕೋತ್ಸವ ಅಂತ ಕರೀತಾರೆ ಅದಕ್ಕೆ. ಹಂಗೆ ಗುರುಕುಲದ ಘಟಿಕೋತ್ಸವ ಇತ್ತಲ್ಲಿ. ಗುರುಕುಲದ ಘಟಿಕೋತ್ಸವ ಅಮ್ಮ ಸರಿಯಾಗಿ ತಿಳ್ಕೊಬೇಕು. ಗುರುಕುಲದ ಘಟಿಕೋತ್ಸವ ಇದ್ದಂಥ ಟೈಮ್ದೊಳಗೆ ಎಲ್ಲ ವಿದ್ಯಾರ್ಥಿಗಳು ಯಾರ್ಯಾರು ಅದಾರ, ಏನೇನು ಮಾಡ್ಯಾರ, ಅದನ್ನು ವರ್ಷಗಟ್ಟಲೆ ಎಲ್ಲ ಓದಿದ್ದು 5-6 ವರ್ಷಗಟ್ಟಲೆ ಏನೇನು ಸಾಧನೆ ಮಾಡ್ಯಾರ ಅದನ್ನೆಲ್ಲ ಬರೋದು ಅದ್ರಾಗ ಆಯ್ಕೆ ಮಾಡಿರ್ತಾರಲ್ಲ. ಅದರೊಳಗೆ ಎಲ್ಲ ವಿದ್ಯಾರ್ಥಿಗಳಿಗಿಂತ ಮುಂಚೆಗೆ ಯಾರಿದ್ರು ಅಂತಂದ್ರೆ ಬಸವಣ್ಣನವರೇ ಇದ್ದರು. ಈ ಘಟಿಕೋತ್ಸವದೊಳಗೆ ಯಾರ್ಯಾರಿಗೆ ಏನು ಸಿಗಬೇಕಾಗಿತ್ತು ಎಲ್ಲದಕ್ಕಿಂತ ಫಸ್ಟ್ ಬಸವಣ್ಣವ್ರಿಗೆ ಸಿಗಾಕತ್ತಿತ್ತು. ಆ ಘಟಿಕೋತ್ಸವಕ್ಕೆ ಯಾರು ಬಂದಿದ್ರು ಅಂತಂದ್ರೆ ಬಿಜ್ಜಳನ ಆಸ್ಥಾನದೊಳಗಿರತಕ್ಕಂಥ ಪ್ರಧಾನ ಒಬ್ಬ ಮಂತ್ರಿ ಆಗಿರತಕ್ಕಂಥ ಬಲದೇವ ಅರಸರು ಬಂದಿದ್ದರು. ಯಾರು ನೆನಪನಾಗ ಇಟ್ಕೋಬೇಕು. ಯಾರು ಬಂದಿದ್ರಪ್ಪ? ಬಲದೇವ ಅರಸರು ಬಂದಿದ್ದು. ಬಲದೇವ ಅರಸರು ಯಾರು ಅಂತಂದ್ರೆ ಅವ್ರು ಬೇರೆ ಯಾರು ಅಲ್ಲ, ಬಸವಣ್ಣನವರ ಸೋದರ ಮಾವ, ಅಂದ್ರೆ ಮಾದಲಾಂಬಿಕೆಯ ಅಣ್ಣ. ಮಾದಲಾಂಬಿಕೆಯ ಅಣ್ಣ ಬಲದೇವ ಮಂತ್ರಿಗಳು ಬಂದಿದ್ರಲ್ಲ, ಅವ್ರಿಗೆ ಇದ ಹುಡುಗ ಅನ್ನೋದು ಗೊತ್ತಿಲ್ಲ, ಇದ ಹುಡುಗ ಅನ್ನೋವಂಥದ್ದು ಗೊತ್ತಿಲ್ಲ. ಘಟಿಕೋತ್ಸವದ ನಡೀತದೆ. ಘಟಿಕೋತ್ಸವದೊಳಗೆ 4 ಮಾತಾಡ್ರಿ ಅಂತ ಕೊಟ್ಟು ಕೂಡಲೇ ಚಲೋ ಆಯ್ತು ನೋಡ್ರಿ ಬಸವಣ್ಣವ್ರ ಮಾತುಗಳು. ಯಾವ ದೇವರನ್ನು ನಾವು ಪೂಜೆ ಮಾಡ್ತೀವಿ, ದೇವರಂತ ಪೂಜೆ ಮಾಡುವಂಥ ಕಲ್ಲು ನಾಗರ ಕಂಡ್ರೆ ಹಾಲು ನೆರೆ ಅನ್ನುವಂಥ ಸಂದೇಶವನ್ನು ಕೊಡ್ತಾರೆ. ಕಲ್ಲು ನಾಗರ ಕಂಡ್ರೆ ಹಾಲರಿ ಅಂತಾರೆ. ದಿಟ್ಟದ ಹಾವು ಕೊಲ್ಲಾಗಿ ಬಂದರೆ ಕೊಲ್ಲು ಅದನ್ನಂತ ಹೊಡಿತಾರೆ. ಇಂಥ ಒಂದು ವಿಚಾರವನ್ನು ಕಂಡು ನನ್ನ ಮನುಷ್ಯ ನೋವು ಆಗ್ತದೆ. ಇದನ್ನು ಬಸವಣ್ಣವ್ರ ಘಟಿಕೋತ್ಸವದಾಗ ಹೇಳ್ತಾರೆ. ಕಲ್ಲು ನಾಗರ ಕಂಡದಂದ್ರೆ, ಕಲ್ಲು ನಾಗರ ಬಂತು ಅಂದರೆ ಅದಕ್ಕೆ ಹೋಗಿ ಹಾಲು ಹರಿತೀರಿ, ಎಲ್ಲ ಮಾಡ್ತೀರಿ, ಒಳ್ಳೇದು. ನಮ್ಮ ಆಚರಣೆಗಳನ್ನು ನಾವು ಯಾವುದೂ ವಿರೋಧ ಮಾಡೋಕತ್ತಿಲ್ಲ. ಆದರೆ ದಿಟ್ಟದ ಹಾವು ಬಂತು ಅಂತಂದ್ರೆ ಅದನ್ನು ಕೊಲ್ಲು ಅಂತೀರಿ. ಮನೆಯೊಳಗಿನ ಬೆಂಕಿ ಹತ್ತಿತ್ತು ಅಂದ್ರೆ ಬೆಂಕಿ ಹತ್ತೈತಿ ಆರಿಸ್ರಿ ಅಂತ ತಿಳ್ಕೊಂಡು ಗಟ್ಟರದಾಗ ನೀರು ಇದ್ರೂ ಸಹಿತ ತೊಗೊಂಡು ಬಂದು ಹೋಗ್ತೀರಿ. ಒಂದು ಕಡೆ ಬೆಂಕಿ ದೇವ್ರು ಅಂತೀರಿ. ಇದನ್ನು ಕಂಡು ನನ್ನ ಮನಸ್ಸು ಮರಗಾಕತ್ತದ. ಬಸವಣ್ಣನವ್ರ ಘಟಿಕೋತ್ಸವದಾಗ ಮಾತಾಡ್ತಾರೆ. ಹಿಂದೆ ಎಲ್ಲ ಆಚರಣೆಗಳನ್ನ ಕಂಡು ಮನಸ್ಸು ಭಾಳ ಹೊಂದ್ಯದ. ನನ್ನ ಉದಾತ್ತವಾಗಿರ್ತಕ್ಕಂಥ ಚಿಂತನೆ ಏನು ಅಂತಂದ್ರೆ ಸಮಾಜದೊಳಗೆ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ಬರಬೇಕಾದ್ರೆ ಶಿಕ್ಷಣದ ಅವಶ್ಯಕತೆ ಭಾಳ ಅದ. ಎಲ್ಲರೂ ಆಧ್ಯಾತ್ಮಿಕತೆ ಆಗೋದು ಬೇರೆ, ಧಾರ್ಮಿಕರಾಗೋದು ಬೇರೆ. ಧಾರ್ಮಿಕರಾಗೋದು ಅಂದ್ರೇನು, ಚಂದ ಬಟ್ಟೆ ಹಾಕ್ಕೊಂಡು ಚಲೋತ್ನಾಗ ಭಸ್ಮ ಹಚ್ಕೊಂಡು ಎಗ್ಗಡಂಗೆ ಸಿಕ್ಕಾಪಟ್ಟಿ ನೀರು ಮೈ ಮೇಲೆ ಹಾಕ್ಕೊಂಡು ಭಸ್ಮ ಹಚ್ಕೊಂಡು ಊರು ಮಂದಿ ಕಾಣು ಹಂಗೆ ಉದಿನ ಕಡ್ಡಿ ಹಿಡ್ಕೊಂಡು ಹೂ ಹಿಡ್ಕೊಂಡು ದೇವರಿಗೆ ಬಂದು ನಾ ಭಕ್ತ ಅಂತ ತೋರಿಸ್ಕೊಳ್ಳೋದೇನೈತಲ್ಲ, ಇದು ಧಾರ್ಮಿಕತೆ. ಆದರೆ ಸ್ವತಃ ಒಳಗೆ ನನ್ನೊಳಗೆ ಅನುಭವಿಸ್ಕೊಂಡು ನನ್ನನ್ನು ನಾನಾ ದೇವರಂತ ತಿಳ್ಕೊಂಡು ನನ್ನ ಒಳಗಿರುವಂಥ ದೇವರನ್ನು ಹುಡುಕೋದೇನೈತಲ್ಲ, ಇದು ಆಧ್ಯಾತ್ಮಿಕತೆ. ಇದನ್ನೆಲ್ಲ ಬಸವಣ್ಣವ್ರು ಹಿಡ್ಕೊತ ಹೊಂಟರು. ಹೋಗುವಂಥದ್ದನ್ನು ನೋಡಿ ಬಲದೇವ ಅರಸರಿಗೆ ಹಿಂಗೆ ಅನಿಸಕತ್ತು ಬಿಡ್ತು. ಎಂಥ ಅದ್ಭುತ ಜ್ಞಾನ ಐತಪ್ಪ ಇವನ ಹತ್ರ, ಎಂಥ ಒಬ್ಬ ಜ್ಞಾನ ಇರ್ತಕ್ಕಂಥ ಹುಡುಗನ ಹೆಸರೇನು? ಅವಾಗ ಕರೆದು ರಾತ್ರಿ ಒಳಗೆ ಜಾತಮೇನು ಗುರುಗಳ ಹತ್ರ ಹೋಗಿ ಕೇಳ್ತಾರೆ. ಅಲ್ಲ ಗುರುಗಳು, ಇವತ್ತು ಘಟಿಕೋತ್ಸವದೊಳಗೆ ಮಾತಾಡಿದ್ನಲ್ಲ ಹುಡುಗ, ಅವನ ಹೆಸರೇನ್ರಿ? ಅವಾಗ ನಕ್ಕ ಜಾತವೇದ ಮುನಿಗಳು ಅಂತಾರಂತ, ನಿಮಗೆ ಗೊತ್ತಿಲ್ಲರಿ, ಅವ ಬೇರೆ ಯಾರು ಅಲ್ಲ, ನಿಮ್ಮ ತಂಗಿಯ ಮಗ ಬಸವರಸ ಅಂತ ಹೇಳಿದರು. ನಿಮ್ಮ ತಂಗಿ ಮಗ ಬಸವರಸ ಅಂತ ಹೇಳಿದ ಕೂಡಲೇ ಬಲದೇವ ಮಂತ್ರಿಗಳಿಗೆ ಇಷ್ಟು ಖುಷಿ ಆಗ್ತದೆ. ನನ್ನ ತಂಗಿ ಮಗ ಇಷ್ಟಾಕೊಂಡ ಘಟಿಕೋತ್ಸವದೊಳಗೆ ಅವು ಮಾತಾಡುವಂಥ ಮಾತು ನೋಡಿಬಿಟ್ರೆ ಭಾರಿ ಆನಂದ ಆಗ್ತದೆ ನನಗಂತ ತಿಳ್ಕೊಂಡು ಅವಾಗ ಮೆಲ್ಲನ ಗುರುಗಳು ಮುಂದೆ ಒಂದು ಮಾತು ಹೇಳ್ತಾನಂತ. ಹಾಗಾದ್ರೆ ಗುರುಗಳ, ನನಗಿರತಕ್ಕಂಥ ಒಬ್ಬೇಕೆ ಮಗಳು ಗಂಗಾಂಬಿಕೆ ಮತ್ತು ಅಳಿಯನ ಇಟ್ಟಾಕೊಂಡ ಶಾಣೆ ಆಗ್ಯಾನಂದ್ರೆ ತಂದೆ ತಾಯಿಗಳು ಹುಡುಕೋದೇನು ಚಲೋ ಇದ್ದವಂಗೆ ಕೊಡ್ಬೇಕಂತ ವಿಚಾರ ಮಾಡ್ತಾರೆ. ಹಾಗಾದ್ರೆ ಕಣ್ಣು ಮುಂದೆ ನಾನು ನೋಡಾಕತ್ತೀನಿ, ನನಗೂ ವಯಸ್ಸು ಹಾಕೊಂತ ಬಂದದ. ಇರುವಂಥ ಒಬ್ಬ ಮಗಳನ್ನು ಇವತ್ತ ಮಾತಾಡಿಸಿ ಅವನು ಒಪ್ಪಿಸಿ ಆಕೆಗೆ ಮದುವೆ ಮಾಡಬೇಕಂತ ತಿಳ್ಕೊಂಡು ಹೇಳಿದಾಗ ಅವ್ರು ಒಪ್ಪಿದ್ರೆ ಮಾಡಿಕೊಡ್ರಪ್ಪ ಅಂತ ಗುರುಗಳು ಹೇಳಿದರು. ಹೋಗಿ ಬಾಗೇವಾಡಿಗೆ ಬಂದು ಅವ್ರ ತಂದೆ ತಾಯಿಗೆ ಹೇಳ್ತಾನೆ. ತಂದೆ ತಾಯಿಗಳಿಗೆ ಹೇಳಿದ ಕೂಡಲೇ ತಂದೆ ತಾಯಿ ಖುಷಿ ಆಗ್ತದೆ. ಆದರೆ ತಂದೆ ತಾಯಿಗಳಂತಾರೆ, ಸಣ್ಣ ವಯಸ್ಸಿನೊಳಗೆ ಉಪನಯನ ಮಾಡಿಸ್ಕೊಳ್ಳಾರ್ದನ ಮನೆ ಬಿಟ್ಟು ಹೋಗ್ಯಾನಪ್ಪ, ಈಗ ಹೋಗಿ ನಾವು ಲಗ್ನ ಮಾಡ್ಕೊ ಅಂತಂದ್ರೆ ಅವ ಹೆಂಗೆ ಮಾಡ್ಕೊತಾನ? ಆದರೂ ಒಂದು ಮಾತು ನಾ ಹೋಗಿ ಕೇಳೋಣ ಅಂತ ತಿಳ್ಕೊಂಡು ಎಲ್ಲರೂ ಕೂಡಿ ಬಂದು ಬಸವಣ್ಣನ ಹತ್ರ ಬಂದು ನೀ ಮದುವೆ ಆಗಬೇಕಂತ ಪ್ರಸ್ತಾವನೆ ಮುಂದೆ ಇಟ್ಟರೆ ಅಪ್ಪ ಬಸವಣ್ಣನವ್ರಂತಾರ, ಸಂಸಾರದ ಬಲಿ ಒಳಗೆ ನಾ ಬೀಳಾಕೊಲ್ಲೆ. ಈ ಸಂಸಾರದ ವಿಷಯವೆಂಬ ಹಸುರನನ್ನ ಮುಂದೆ ತಂದು ಪಸರಿಸದಿರಯ್ಯ. ಹಸುವೇನು ಬಲ್ಲದು ಹಸುರೆಂದೆಳಿಸುವುದು, ವಿಷಯರಹಿತನ ಮಾಡಿ ಸುಬುದ್ಧಿ ಎಂಬ ಉದಕವನೆರೆದು ಸಲುಹಯ್ಯ ಕೂಡಲ ಸಂಗಮ ದೇವ. ಒಂದು ಆಕಳ ಎಲ್ಲೆಲ್ಲ ಹಸಿರು ಕಾಣುತ್ತದ ಅಲ್ಲೆಲ್ಲಿ ಹೊಕ್ಕೈತದ.
ಅದ್ರ ಕೆಲಸ ಏನು? ಹಸಿರು ಕಂಡಲ್ಲಿ ಬಾಯಿ ಹಾಕ್ಬೇಕನ್ನುವಂಥದ್ದು ಅದ್ರ ಕೆಲಸ. ಹಾಗಾಗಿ ವಿಷಯವೆಂಬ ಹಸಿರು ಮುಂದೆ ಬಂದಿತ್ತು ಅಂದರೆ ಅದಕ್ಕೆ ಮನಸ್ಸು ಹೋಗುವಂಥದ್ದು ಸಹಜ ಐತಿ. ಹಾಗಾಗಿ ಆ ಹಸಿರು ಅನ್ನುವಂಥ ಬಲಿ ಒಳಗೆ ನಾ ಬೀಳಾಕ ಒಲ್ಲೆ, ಸಂಸಾರ ಅನ್ನುವಂಥದ್ದಕ್ಕೆ ನಾವು ಒಲ್ಲೆ. ದಯವಿಟ್ಟು ನಾನು ಎಲ್ಲವನ್ನು ಬಿಟ್ಟು ಸಮಾಜದ ಚಿತ್ತವನ್ನು ಬದಲಿ ಮಾಡ್ಬೇಕನ್ನುವಂಥ ಚಿತ್ತ ನಂದಾದ್ರೆ ನೀವು ಮತ್ತೆ ಸಂಸಾರದ ಬಲಿ ಒಳಗೆ ಹಾಕಕ್ಕೆ ಬಂದಿರಲ್ಲ. ನಾ ಸಂಸಾರ ಒಲ್ಲೆ ಅಂತ ತಿಳ್ಕೊಂಡು ಕಡಾಖಂಡಿತವಾಗಿ ಬಸವಣ್ಣನವರು ಹೇಳ್ತಾರೆ. ಹೇಳಿದಾಗ ಅವ್ರಿಗಿರುವಂಥದ್ದು ಒಂದೇ ಒಂದು ಆಯ್ಕೆ ಯಾವುದು ಅಂತಂದ್ರೆ, ಇವರು ನಾ ಹೇಳಿದ್ರೆ ಕೇಳಂಗಿಲ್ಲ, ಗುರುಗಳು ಹೇಳಿದರೆ ಕೇಳ್ತಾರೆ ಅಂತ ತಿಳ್ಕೊಂಡು ಗುರುಗಳ ಹತ್ರ ಬಂದು ಅಪ್ಪ ಬಸವಣ್ಣನವ್ರು ಹೇಳ್ತಾರೆ. ಬಸವಣ್ಣನ ಕರೆದು ಗುರುಗಳು ಅಂತಾರೆ, ಬಸವಣ್ಣ ಮದುವೆ ಯಾಕೊಲ್ಲಿಪ್ಪ, ಯಾಕೊಲ್ಲಿ? ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೇ ಹೇಳ್ತಾರೆ ಅವ್ರು. ಮುಳುಗುಂದ ಬಾಲಲಿಲಮ ಅಂತ ಶಿವಗಳಂತ ತಿಳ್ಕೊಂಡು ಒಬ್ಬ ಕಟ್ಟ ವಿರಕ್ತರವ್ರು. ಅವ್ರು ಹೇಳಿದ ಮಾತಿದು, ಸಂಸಾರದಿಂದ ಸದ್ಗತಿ ಉಂಟು ಕೇಳು ಮಗನೇ. ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ? ಸಂಸಾರದೊಳಗೆ ಸದ್ಗತಿ ಐತಪ್ಪ. ಧನ್ಯೋ ಗೃಹಸ್ಥಾಶ್ರಮ ಅಂತಾರೆ. ನಮ್ಮ ಹಿಂದೂ ಪರಂಪರೆಯೊಳಗೆ 4 ಆಶ್ರಮಗಳದಾವು. ಒಂದು ವಾನಪ್ರಸ್ಥ, ಒಂದು ಸನ್ಯಾಸ, ಒಂದು ಗೃಹಸ್ಥ, ಒಂದು ಬ್ರಹ್ಮಚರ್ಯ. ಈ 4 ಆಶ್ರಮಗಳಲ್ಲಿ ಭಾಳ ವಿಶೇಷವಾದಂಥ ಸ್ಥಾನವನ್ನು ಯಾರಿಗೆ ಕೊಟ್ಟಾರಂದ್ರೆ ಗೃಹಸ್ಥರಾಗಿರ್ತಕ್ಕಂಥವ್ರಿಗೇ ಕೊಟ್ಟಾರನ್ನುವಂಥದ್ದನ್ನು ತಾವು ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಎಲ್ಲ ಬಿಟ್ಟು ಸನ್ಯಾಸಿ ಧನ್ಯ ಅನ್ನಲಿಲ್ಲ ಅವರು. ನಮ್ಮಂಥ ಸನ್ಯಾಸಿಗಳಿಗೆ ಧನ್ಯ ಅನ್ನಲಿಲ್ಲ. ಯಾರಿಗೆ ಧನ್ಯ ಅಂದ್ರಂದ್ರೆ ಬ್ರಹ್ಮಚರ್ಯವನ್ನು ಮತ್ತು ಅದರ ಜೊತೆಗೆ ಗೃಹಸ್ಥವನ್ನು, ಆಮೇಲೆ ವಾನಪ್ರಸ್ಥ, ಆಮೇಲೆ ಇರ್ತಕ್ಕಂಥದ್ದು. ಇದು ಎಲ್ಲವನ್ನು ತಲೆಯಾಗಿಟ್ಟುಕೊಂಡು ನಿಮ್ಗೆ ಗೊತ್ತಿರಲಿ, 4 ಆಶ್ರಮಗಳನ್ನು ಪರಿಪೂರ್ಣವಾಗಿ ಅನುಭವಿಸುವಂಥ ಕೆಲಸವನ್ನು ಮಾಡುವಂಥವ್ರು ಯಾರಂದ್ರೆ ಗೃಹಸ್ಥರಾಗಿರೋದ್ರಿಂದ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದರು. ನಮ್ಮಂಥ ಸ್ವಾಮಿಗಳನ್ನು ಕೊಟ್ಟವರು, ಪೂಜ್ಯರಾಗಿರ್ತಕ್ಕಂಥ ಮಹೇಶ್ವರ ದೇವರನ್ನು ಕೊಟ್ಟವರು ನಿಮ್ಮಂಥ ಸಂಸಾರಿಗಳೇ ಕೊಟ್ಟಿರೇ ಹೊರತಾಗಿ ನಾವೇನು ಯಾರು ಮ್ಯಾಗ್ಲಿಂದ ಉದುರಿ ಬದ್ದಿಲ್ಲ. ಹಾಗಾಗಿ ಸಂಸಾರಿಗಳೇ ಧನ್ಯ, ಗೃಹಸ್ಥರೇ ಧನ್ಯ ಅನ್ನುವಂಥ ಮಾತನ್ನು ತಿಳಿಸಿ ಹೇಳ್ತಾರೆ. ಹಾಗಾಗಿ ಎಂತಿಂಥವರೆಲ್ಲ ಸನ್ಯಾಸವನ್ನು ತೊರೆದು ಇದರೊಳಗಿದ್ದು ಗೆದ್ದಾರಪ್ಪ. ಒದ್ದು ಗೆಲ್ಲುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡ ಬಸವಣ್ಣ. ಒದ್ದು ಗೆದ್ದೋದಂದ್ರೇನು? ಬುದ್ಧನಾಗಿರ್ತಕ್ಕಂಥವನು ಸಂಸಾರವನ್ನು ಒದ್ದು ಗೆದ್ದ. ಆದ್ರೆ ನೀನು ಇದ್ದು ಗೆಲ್ಲಬೇಕಿದ್ರಾಗ ಅಂತ ತಿಳ್ಕೊಂಡು ಸಂಸಾರ ಜಸಾತವ ಚೂಲಿವರ ಗೊತ್ತೈತಮ್ಮ, ಹಾಡ್ತಾರಲ್ಲ ಸಂಸಾರ ಹೆಂಗಿರ್ತದ? ಚೂಲಿವರ ಅಂತಂದ್ರೆ ಹೋಗಿ ಅಡುಗೆ ಮಾಡುವಂಥ ಟೈಮ್ದೊಳಗೆ ನೀವು ರೊಟ್ಟಿಯನ್ನು ಹಾಕ್ತಿರಲ್ಲ ಹಂಚಿನ ಮೇಲೆ ರೊಟ್ಟಿ ಬರೋದಕ್ಕಿಂತ ಮುಂಚೆಕ್ಕೆ ಜಟಕ್ಕೆ ಪೈಲ ಆದಿ ಏನಾಗ್ತದೆ, ಕೈಗೆ ಒಂದು ಜಟಕ ಬರ್ತದೆ, ಒಂದಷ್ಟು ಕೈ ಸುಟ್ಟಂಗೆ ಆಗ್ತದೆ. ತ್ಯಾನಂತರ ಮಿಳತೆ ಬಾಕರ, ಹೌದಿಲ್ಲ? ಗೊತ್ತಾಗ್ತದೆ ನಿಮ್ಗೆ. ಆ ಸಂಸಾರದೊಳಗೆ ಹೆಂಗಿರ್ತದೆ ಅಂತಂದ್ರೆ ಮೊದಲು ಹಂಗೆ ಅನಿಸ್ತದೆ. ಆದರೆ ಸಂಸಾರವನ್ನು ಸಸಾರ ಮಾಡ್ಕೊಂಡು ಇರ್ಬೇಕಂದ್ರೆ ಬಸವಣ್ಣಗೆ ಅವ್ರು ಹೇಳ್ತಾರೆ, ನೋಡಪ್ಪ, ಪಾರಮಾರ್ಥ ಮತ್ತು ಲೌಕಿಕ ಎರಡನ್ನು ತೆಗೆದುಕೊಂಡು ಹೋಗವ ಜಗತ್ನ್ಯಾಗ ಮಹಾತ್ಮಕ್ಕನಪ್ಪ. ನೀವು ಒಬ್ಬಂಟಿಯಾಗಿ ಹೊಂಟಿ ಅಂತಂದ್ರೆ ಒಬ್ಬಂಟಿ ಜೀವನ ಭಾಳ ಕಷ್ಟ. ಒಬ್ಬಂಟಿ ಜೀವನ ಅಂದ್ರೆ ಎಷ್ಟು ಕಷ್ಟ ಅಂತ ಮಾಡ್ರಿ ನೀವು. ನಿಮ್ಮ ಸಂಸಾರಿಗಳ ಜೀವನ ಅಂದ್ರೆ ಎಕ್ಕ ಗಾಡಿ ಅಲ್ಲಿ ನಿಮ್ಮ ಜೋಡೆತ್ತಿನ ಬಂಡಿ ಇದ್ದಂಗೆ. ನಿಮ್ದು ಜೋಡೆತ್ತಿನ ಬಂಡಿ ಅಂದ್ರೆ ಗೊತ್ತಾಗೈತಿ ನಿಮ್ಗೆ. ಆ ಕಡೆ ಒಂದು ಎತ್ತೈತಿ, ಈ ಕಡೆ ಒಂದು ಎತ್ತೈತಿ, ಚಂದ ಎಳ್ಕೊಂತ ಹೋಗೋದಪ್ಪ ಅದನ್ನು. ಆ ಕಡೆದಕ್ಕೆ ಈ ಕಡೆಗೆ ಸರಿಯಾಗಿ ಊಟ ಹಾಕ್ಕೊಂಡು ಮೈ ಒಂದು ಸುಬ್ಬ ಚಪ್ಪರಿಸ್ಕೊಂತ ಕರ್ಕೊಂಡು ಹೋಗ್ಬಿಟ್ಟು ಚಂದ ಹೋಗ್ಬಿಡ್ತೈತಿ. ಸಂಸಾರಿಗಳ ಜೀವನ ಜೋಡೆತ್ತಿನ ಬಂಡಿ ಇದ್ದಂಗೆ, ಸನ್ಯಾಸಿಗಳ ಜೀವನ ಎಕ್ಕ ಗಾಡಿ ಇದ್ದಂಗೆ. ಎಕ್ಕ ಗಾಡಿ ಅಂದ್ರೆ ಗೊತ್ತೈತಿಲ್ಲ? ಎಳಿದು 2 ಗಾಲಿದ ಎಳಿದು, ಆದ್ರೆ ಎಳಿದು ಮಾತ್ರ ಒಂದೇ ಇರ್ತೈತಿ. ಎಕ್ಕ ಗಾಡಿ ಇದ್ದಂಗೆ ಇದು. ಈ ಗಾಡಿ ಎಳಿದು ಭಾಳ ಕಷ್ಟ. ಸಂಸಾರ ಅನ್ನುವಂಥದ್ದು ಭಾಳಷ್ಟು ಖುಷಿಯಿಂದ ಕೊಡುವಂಥದ್ದಪ್ಪ. ಎಷ್ಟೆಷ್ಟು ದೊಡ್ಡ ವ್ಯಕ್ತಿಗಳು ಸಂಸಾರವನ್ನು ಪಾಲನೆ ಮಾಡ್ಯಾರ, ಅದರೊಳಗಿದ್ದುಕೊಂಡು ಸದ್ಗತಿಯನ್ನು ಪಡ್ಕೊಂಡಾರ. ನೀನೂ ಸಹಿತ ಸಂಸಾರಿಕನಾಗಿ ಈ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲ ಆಗು ಹೋಗುಗಳಿಗೆ ಕಾರಣಕರ್ತ ಆಗ್ಬೇಕಪ್ಪ ಬಸವಣ್ಣ ಅಂತ ತಿಳ್ಕೊಂಡು ಅಪ್ಪ ಅವರು ಬಸವಣ್ಣನ ಮುಂದೆ ಹೇಳಿದ ಕೂಡಲೇನ ಅವ್ರ ಮಾತು ಕೇಳಿ ಬಸವಣ್ಣ ಅಂತಾನೆ, ಆಲ್ರಪ್ಪ ನೀವು ಅಪ್ಪಣೆ ಕೊಡ್ತೀರ ಅಂದ್ರೆ ನಿಮ್ಮ ಮಾತು ಮೀರೋ ಶಕ್ತಿ ನನಗಿಲ್ಲ, ನಾನು ಸಂಸಾರದೊಳಗೆ ಹೋಗ್ತೀನಿ, ಮದುವೆ ಹಾಕ್ತೀನಿ, ಆದ್ರೆ ಒಂದು ಕಂಡೀಷನ್ ಅದ ಅಂದ.